ಬಿಜೆಪಿ ಪಕ್ಷದವರು ಜನರ ಕಷ್ಟದ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. 2,500 ಜನ ರೈತರು ಸತ್ತೋಗೋರೆ ಕರ್ನಾಟಕದಲ್ಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಕರ್ನಾಟಕದ ಬಡವರ ಹತ್ರ ದುಡ್ಡಿಲ್ಲ, ಜೇಬಲ್ ದುಡ್ಡಿಲ್ಲ, ಬೆಲೆ ಏರಿಕೆ ಆಗಿದೆ, ತಲೆ ಕೆಡಿಸ್ಕೊಳಲ್ಲ. ಕೇಂದ್ರ ಸರ್ಕಾರ ಎಥನಾಲ್ನು, ಪೆಟ್ರೋಲ್ನು, ಡೀಸೆಲ್ ಕಡಿಮೆ ಆದರೂ ಕೂಡ ಒಂದೇ ರೇಟಿಗೆ ಮಾಡ್ತಾ ಐತೆ. ಕಡಿಮೆ ಮಾಡುವಂತ ಬಿಜೆಪಿಯವರು ಮೋದಿನ ಕೇಳೋ ತಾಕತ್ತನ್ನು ಯಾರಿಗೂ ಇಲ್ಲ. ನಾವು ಗಾಡಿಗಳು ತಗೊಂಡು ಟ್ಯಾಕ್ಸ್ ಕಟ್ಟೋದು ಕೂಡ ಟೋಲ್ ಗೇಟ್ ಟ್ಯಾಕ್ಸ್ ಕಟ್ಟಬೇಕು. ತೆಗಿರೋ ನಾವು ಟ್ಯಾಕ್ಸ್ ಕಟ್ಟಿದ್ದೀವಿ ರೋಡ್ ಟ್ಯಾಕ್ಸ್ಗೆ, ನಮಗೆ ಟೋಲ್ ಗೇಟ್ ಬೇಡ ಅಂತ ಕೇಳಿ ಟೋಲ್ ಗೇಟ್ಗಳನ್ನು ನ್ಯಾಷನಲ್ ಹೈವೇ ತೆಗೆಸೋ ಅಂತ MP ಗಳು, ಪ್ರತಾಪ್ ತಿಮ್ಮ ಅಂತ ವ್ಯಕ್ತಿಗಳು, ಶೋಭಾ ಕರಂದ್ಲಾಜೆ ಯಾರೂ ಇಲ್ಲ. ಅವ್ರು ಬೆಳಗ್ಗೆ ಆದ್ರೆ ಏನಂತಂದ್ರೆ ಎಲ್ಲರ ಕುಡಿಯೋ ನೀರಲ್ಲಿ ಕಡ್ಡಿ ಎಲ್ಲ ಆಡ್ಸೋ ಕೆಲಸನ ಬಿಜೆಪಿ ಮಾಡ್ತಾರೆ. ನಾನು ಪರ್ಟಿಕ್ಯುಲರ್ ಬಿಜೆಪಿ ಇರ್ತೀನಿ. ಅವ್ನು ಪ್ರತಾಪ ನಮ್ಮವನೇ ಒಕ್ಲಿಗ ಪ್ರತಾಪ ಅಂತ ನೋಡ, ಅವ್ನಿಗೆ ಟಿಕೆಟು ಕೊಟ್ಟಿಲ್ಲ. ಹೆಂಗೆ ಅಂತಂದ್ರೆ ಈ ನಮ್ಮ ಈ ಮೇಲೆ ವರ್ಗದವ್ರು ಬಿಟ್ಟು ಕೆಳಗಡೆ ವರ್ಗದಿದೀವಲ್ಲ, ಈ ನಮ್ಮ ತಿಮ್ಮ ಒಕ್ಕಲಿಗ, ಇವನು ಟಿಕೆಟು ಕೊಡಲ್ಲ ಬಿಜೆಪಿಲಿ. ಟೈಮ್ ಪಾಸ್ಗೆ ಇವನಿಗೆ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಕೊಂಡು ಪ್ರವೋಕ್ ಮಾಡ್ಕೊಂಡು, ಮೊನ್ನೆ ಬಾನು ಮುಷ್ತಾಕ್ ಅವ್ರದ್ದು ಏನೋ ಇದಕ್ಕೆ ಮೈಸೂರು ದಸರಾಗೆ ಓಪನಿಂಗ್ ಹೋದ್ರೆ ಅದಕ್ಕೊಂದು PL ಹಾಕೋನೆ. ಇವತ್ತು PL ಡಿಸ್ಮಿಸ್ ಮಾಡೋರೆ. ಏನ್ ಮುಖ ಇಟ್ಕೊಂಡಿದ್ಯೋ ಪ್ರತಾಪ್ ತಿಮ್ಮ, ಸಿಂಹನ ಅದು ಏನೋ ಸಿಂಹ ಅಂತ ಹೆಸಿಟ್ಕೊಂಡೋನೆ ಮಾಡೋದೆಲ್ಲ ಬರೀ ಇಂಥ ಕೆಲಸಗಳೇ. ಏನೋ BJP ಅವ್ರು ಬರೀ ಇದೇ ಕೆಲಸನೇ. ಬೊಮ್ಮಾಯಿ ಒಂದು ಹೇಳಿದ್ರು, ಷಡ್ಯಂತ್ರ ಮಾಡೋರ್ನೆಲ್ಲ ಹಿಡಿದು ಜೈಲು ಹಾಕಿ ಅಂತ. ಅಲ್ಲ ಬೊಮ್ಮಾಯಿ ಅವರೇ, ಬಸವರಾಜ ಬೊಮ್ಮಾಯಿ ಮಾಜಿ CM ಹೇಳ್ತಾರೆ ಷಡ್ಯಂತ್ರ ಮಾಡ್ತಾವ್ರೆ ಧರ್ಮಸ್ಥಳದ ಕೇಸಲ್ಲಿ ಹೊರಗಡೆ ಹಾಕಿದ್ವಿ. ಇಷ್ಟು ದಿನ ಎಲ್ಲಿ ಮಲಗಿದ್ರಿ ಬೊಮ್ಮಾಯಿ ಅವರೇ? ಈಗ ನೀವು ಷಡ್ಯಂತ್ರ ಮಾಡೋರ್ನೆಲ್ಲ ಹೊರಗಡೆ ಹಾಕಿ ಅಂತೀರಾ. ಯಾರು ಷಡ್ಯಂತ್ರ ಮಾಡ್ತಾ ಇರೋದು? ಈಗ ಅದಕ್ಕೆ ಮುಂಚೆ ನೀವು ಮಾಜಿ CM ಆಗಿ ಸ್ಟೇ ಯಾಕೆ ತಗೊಂಬಂದ್ರಿ? ದಯವಿಟ್ಟು ಜನಗಳಿಗೆ ಫಸ್ಟ್ ಹೇಳ್ಬಿಟ್ಟು ಆಮೇಲೆ ಧರ್ಮಸ್ಥಳದಲ್ಲಿ ಷಡ್ಯಂತ್ರ ಮಾಡಿರೋರ್ನ ಹೊರಗಡೆ ಹಾಕೋದ ಬಿಡೋ ಅಂತ. ಅಲ್ರಿ ಬಸವರಾಜ ಬೊಮ್ಮಾಯಿ ಅವ್ರೆ, ಅಲ್ರಿ ನೀವು ಮಾಜಿ CM ಆಗ್ಬಿಟ್ಟು ನೀವು ಹೋಗ್ಬಿಟ್ಟು ಕೋರ್ಟ್ಗೆ ಹೋಗ್ಬಿಟ್ಟು ನನ್ನ ಬಗ್ಗೆ ಯಾರು ಏನು ಮಾತಾಡಬಾರ್ದು ಅಂತ ಸ್ಟೇ ತಗೊಂಬಂದ್ರಲ್ಲ, ಸ್ಟೇ ವಿವರಣೆಯನ್ನ ಕರ್ನಾಟಕಕ್ಕೆ ಕೊಟ್ಟು ತದನಂತರ ನೀವು ಧರ್ಮಸ್ಥಳದ ವಿಚಾರದಲ್ಲಿ ಏನು ಮಾತಾಡಿದ್ರು ಓಕೆ. ಬಟ್ ಆ ಪ್ರತಾಪ್ ತಿಮ್ಮ ನೋಡಿದ್ರೆ ಇದಕ್ಕೆ ಮೈಸೂರಿಗೆ ಬಾನು ಮುಷ್ತಾಕ್ ಬೇಡ ಅಂತ PL ಹಾಕಿದ ಡಿಸ್ಮಿಸ್ ಮಾಡೋರೆ. ಅಲ್ಲಿ ಮದ್ದೂರು ಮುಗೀತು. ಹಾಸನದಲ್ಲಿ 10 ಜನ ಮೆರವಣಿಗೆಯಲ್ಲಿ ಸತ್ತು ಹೋದ್ರು. ನಿಮಗ್ ಮೋಸ್ಟ್ಲಿ ಬಿಜೆಪಿಯವರಿಗೆ ಮನಸ್ಸು ತೃಪ್ತಿ ಆಯ್ತು ಒಂದು ಸುತ್ತ. ಆ ಮದ್ದೂರಲ್ಲಿ ಗಲಾಟೆ, ಹಾಸನದಲ್ಲಿ 10 ಜನ ಸುತ್ತೋದ್ರು. ಇನ್ನೆಲ್ಲ ಕಲ್ಲುಗಿಲು ಒಡಿಸ್ಬಿಟ್ಟು ಕರ್ನಾಟಕದ ನೆಮ್ಮದಿನ ಹಾಳು ಮಾಡ್ಬಿಟ್ರೆ ಟೈಮ್ ಪಾಸ್ಗೆ ಧರ್ಮಸ್ಥಳದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡೋದು. ಯಾರೋ ನಮ್ಮ ಬೊಮ್ಮಾಯಿ ಸ್ಟೇ ತಗೊಂಬಂದಾರಲ್ಲ, ಕೋರ್ಟ್ ಇಂದ ಸ್ಟೇ ತಗೊಂಬಂದಿರ ಬೊಮ್ಮಾಯಿ ಅವರೇ, ಷಡ್ಯಂತ್ರ ಅಂತಿರಲ್ಲ, ಬನ್ನಿ ಒಂದು ವಿಡಿಯೋ ತೋರಿಸ್ತೀವಿ. ಷಡ್ಯಂತ್ರ ಯಾರು ಮಾಡಿದ್ದು? ನಿಮ್ ಪಕ್ಷದವ್ರು ಮಾಡಿದ್ರ ಅಥವಾ ವಿಸಿಲ್ ಬ್ಲೋವರ್ಸ್ ಆದಂತ ವಿಠಲ್ ಗೌಡ, ಭೀಮಾ, ಮಹೇಶ್ ಅವರು, ಸಮೀರು, ಗಿರೀಶ್ ಮಠಡ್ ಅವರು ಅಥವಾ ನಮ್ಮಂತರು ಷಡ್ಯಂತ್ರ ಮಾಡಿದ್ರ ಹೇಳ್ತೀರಾ? ಇದಕ್ಕೆ ಈಗ ಒಂದು ವಿಡಿಯೋ ತೋರಿಸ್ತೀನಿ. ಆ ವಿಡಿಯೋದಲ್ಲಿ ನೀವೇ ಹೇಳಬೇಕು ಷಡ್ಯಂತ್ರ ಮಾಡಿದವ್ರು ಯಾರು ಅಂತ. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಶೋಕ ಇವ್ರೆ ಯಾರೋ ಬೊಮ್ಮಾಯಿ ಅವರೇ, ನಿಮ್ಮ ಶೋಕ ಒಂದು ಡೈಲಾಗ್ ಅನ್ನ ಹೊಡೆದವನೆ. ಅಂದ್ರೆ ಏನಂತಂದ್ರೆ, ಸೌಜನ್ಯ ಕೇಸಲ್ಲಿ ವೀರೇಂದ್ರ ಹೆಗಡೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಇಲ್ಲ ಅಂತೇಳಿ ರಿಪಬ್ಲಿಕ್ ಟಿವಿನಲ್ಲಿ ಸಕಟಾಗಿ ಡೈಲಾಗ್ ಹೊಡೆದಿದ್ದಾನೆ. ಆದರೆ ವೀರೇಂದ್ರ ಹೆಗಡೆ ಅವರೇ, ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರೇ ಹೇಳವ್ರೆ ಇಲ್ಲ, ನಾನೇ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ದು. ಫಸ್ಟ್ ವಿಡಿಯೋ ನೋಡೋಣ, ಆಮೇಲೆ ಕಮೆಂಟ್ ಮಾಡೋಣ. ಷಡ್ಯಂತ್ರ ಯಾರು ಮಾಡಿದ್ ಗುರು? ಬಸವರಾಜ ಬೊಮ್ಮಾಯಿ ಯಾರು ಮಾಡಿದ್ದು? ಮೊದಲು ಸ್ಟೇ ಯಾಕೆ ತಗೊಂಬಂದ್ರಿ? ದಯವಿಟ್ಟು ಕರ್ನಾಟಕಕ್ಕೆ ಕೇಳ್ಬೇಕು ನೀವು. ಪಬ್ಲಿಕ್ ಫಿಗರ್ ಆಗ್ಬಿಟ್ಟು ಸ್ಟೇ ಯಾಕೆ ತಗೊಂಬಂದು ಹೇಳಿದಿರಾ? ಧರ್ಮಸ್ಥಳದ ಷಡ್ಯಂತ್ರ ಮತ್ತೆ ಇಷ್ಟೇನಲ್ಲಿ ಎಷ್ಟು ಷಡ್ಯಂತ್ರ ಇದೆ? ಬನ್ನಿ ಫಸ್ಟ್ ವಿಡಿಯೋ ನೋಡೋಣ. ನೋಡಿ, ಇದು ನಮ್ಮ ಧರ್ಮಸ್ಥಳ. ಅವರಿಂದಲೇ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂತೆ ಸೂಚಿಸಿದೆ. ನಾನು ಕೇಳಿ ಎಷ್ಟು ಸಂಕಟಪಟ್ಟೆ ಅಂದ್ರೆ ತಕ್ಷಣ ಗೃಹ ಸಚಿವರಿಗೆ ನೇರವಾಗಿ ಫೋನ್ ಮಾಡಿ ಅವರಿಂದಲೇ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂತೆ ಸೂಚಿಸಿದೆ. ಆ ಬಳಿಕ ಮಾನ್ಯ ಅಶೋಕ್ ಅವರು ಗೃಹ ಸಚಿವರು ನೇರವಾದ ಕ್ರಮ ಕೈಗೊಂಡರು. ಕೊಲೆಯ ಸಂದರ್ಭದಲ್ಲಿ ಖುದ್ದು ವೀರೇಂದ್ರ ಹೆಗಡೆ ಅವರೇ ತಮಗೆ ವೈಯಕ್ತಿಕವಾಗಿ ಕರೆ ಮಾಡಿದ್ರಂತೆ, ಹೌದಾ? ಸಾಧ್ಯನೇ ಇಲ್ಲ. ವೀರೇಂದ್ರ ಹೆಗಡೆ ಅವರು ಕರೆ ಮಾಡಿರ್ಲಿಲ್ಲ, 100% ಇಲ್ಲ. ಅವರೇ ಹೇಳಿಕೆ ನೀಡಿರೋದು. ಬಸವರಾಜ ಬೊಮ್ಮಾಯಿ ಅಣ್ಣ,
ಷಡ್ಯಂತ್ರ ಯಾರು ಮಾಡಿರೋದು? ಖುದ್ದು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಹೇಳ್ತಾ ಇದ್ದಾರೆ, ನಾನು ಸೌಜನ್ಯ ಕೇಸಲ್ಲಿ ಏನೋ ಯಾರಿಗೆ ಫಾರ್ ಎಕ್ಸಾಂಪಲ್ ಅಂದಿನ ಹೋಮ್ ಮಿನಿಸ್ಟರ್ ಆದಂತ ಅಶೋಕ್ ಅವ್ರಿಗೆ ಫೋನ್ ಮಾಡಿದ್ದೆ ಅಂತ. ಏನಕ್ಕೆ? ಪೊಲೀಸ್ ಸ್ಟೇಷನ್ ಅಲ್ಲಿ ಮಾನಿಟರ್ ಮಾಡಿ ಅಂತ ವೀರೇಂದ್ರ ಹೆಗಡೆ ಅವರು ಫೋನ್ ಮಾಡಿದಂತೆ. ಅದು ಫೋನ್ ಏನಕ್ಕೆ ಮಾಡಿದ್ರು ಅದು ಈಗ ತನಿಖೆ ಆಗುತ್ತೆ. ಯಾಕೆ ಅಂತಂದ್ರೆ ವೀರೇಂದ್ರ ಹೆಗಡೆ ಮೇಲೆ ಅಶೋಕ್ ಅವ್ರ ಮೇಲೆ ಈಗ ಸೌಜನ್ಯ ಪ್ರಕರಣದಲ್ಲಿ ಏನಕ್ಕೆ ಫೋನ್ ಮಾಡಿದ್ರು, ಮತ್ತೆ ಅದೇ ವಿಚಾರವನ್ನ ರಿಪಬ್ಲಿಕ್ ಟಿವಿನಲ್ಲಿ ನಿರೂಪಕಿಯೋ ಕೇಳಿದ್ರೆ ಸುಳ್ಳು ಇಲ್ಲ ಅಂತ ಹೇಳಿ ಸುಳ್ಳು ಹೇಳದಂತ ಅಶೋಕ್ ಈಗ ಬಸವರಾಜ ಬೊಮ್ಮಾಯಿ ಅವರು ನಮ್ಗೆ ಕರ್ನಾಟಕ ರಾಜ್ಯಕ್ಕೆ ಹೇಳ್ಬೇಕು, ಈಗ ಷಡ್ಯಂತ್ರ ಯಾರು ಮಾಡ್ತಾ ಇದಾರೆ? ಗಿರೀಶ್ ಮಠಣ್ಣವರು, ಮಹೇಶ್ ತಿಮ್ಮರೋಡಿ ಅವರ, ವಿಠಲ್ ಗೌಡ್ರ, ಭೀಮಣ್ಣ, ಸಮೀರ, ಜಗದೀಶ, ಅಥವಾ ನಿಮ್ಮ ಪಾರ್ಟಿಯ ಸೌಜನ್ಯ ಕೇಸಲ್ಲಿ 13 ವರ್ಷಗಳ ಹಿಂದೆ ಷಡ್ಯಂತ್ರ ಮಾಡಿದ್ದು ಸುಳ್ಳು ಹೇಳ್ತಾರೆ ರಿಪಬ್ಲಿಕ್ ಟಿವಿನಲ್ಲಿ ಸುಳ್ಳು ಹೇಳದಂತ ಅಶೋಕನ ಈಗ ಅದ್ರ ಬಗ್ಗೆ ತಾವು ದಯವಿಟ್ಟು ಕಮೆಂಟ್ ಮಾಡಬೇಕು ಬಸವರಾಜ ಬೊಮ್ಮಾಯಿ ಅವರ. ಆಮೇಲೆ ನೀವು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಮುಂಚೆ ತಾವು ಯಾಕೆ ಸ್ಟೇ ತಗೊಂಬಂದ್ರಿ ಸಿಟಿ ಸಿವಿಲ್ ಕೋರ್ಟ್ಗೆ ಹೋಗಿ ನಿಮ್ ಮೇಲೆ ಏನು ಮಾಡಬಾರ್ದು ಅಂತ? ಯಾಕೆ ನಿಮ್ಮ ಮೇಲೆ ಅಷ್ಟೊಂದು ಡೌಟು ನಿಮಗೆ? ನಿಮ್ ಬಗ್ಗೆ ಇದುವರೆಗೂ ಏನು ಹೇಳಿಕೆ ಕೊಟ್ಟಿಲ್ಲ. ನೀವು ಮಾಜಿ ಮುಖ್ಯಮಂತ್ರಿ ಆಗ್ಬಿಟ್ರೆ ಪಬ್ಲಿಕ್ ಲೈಫ್ ಅಲ್ಲಿ ಯಾಕೆ ಸ್ಟೇ ತಗೊಂಬಂದ್ರಿ, ಏನಕ್ಕೆ ಸ್ಟೇ ತಗೊಂಬಂದ್ರಿ? ದಯಮಾಡಿ ಜನರ ಮುಂದೆ ಹೇಳ್ಬೇಕಲ್ಲ ಬೊಮ್ಮಾಯಿ ಅವರ. ಈಗ ಅಶೋಕನ್ ಒಂಚೂರು ಕೇಳ್ತೀರಾ? ಅಶೋಕ ನೋಡಿದ್ರೆ ರಿಪಬ್ಲಿಕ್ ಟಿವಿನಲ್ಲಿ ವೀರೇಂದ್ರ ಹೆಗಡೆ ಅವರು ಸೌಜನ್ಯ ಪ್ರಕರಣದಲ್ಲಿ ನಂಗೆ ಫೋನ್ ಮಾಡೇ ಇಲ್ಲ ಅಂದ. ವಿಡಿಯೋ ಮಾತ್ರ ಪಕ್ಕಾ ಪ್ರೂಫ್ ಇದೆ. ಈಗ ಷಡ್ಯಂತ್ರ ಯಾರು ಮಾಡ್ತಾ ಇದಾರೆ, ಯಾವ ಪಾರ್ಟಿಯವ್ರು ಮಾಡ್ತಾ ಇದಾರೆ, ಹೇಗ್ ಮಾಡ್ತಾ ಇದಾರೆ, ಹೆಂಗ್ ಪುಂಗುತ್ತಾ ಇದಾರೆ ನಿಮ್ಮ ಮುಂದೆನೆ ಇದೆ ಬಸವರಾಜ ಬೊಮ್ಮಾಯಿ ಅವರ. ನಿಮ್ ಮುಂದೆ ಇರುವಂತ ವಿಡಿಯೋ ಏನ್ ಹೇಳುತ್ತೆ ಅಂತಂದ್ರೆ ವೀರೇಂದ್ರ ಹೆಗಡೆ ಅವರು ನಾನೇ ಖುದ್ದಾಗಿ ಅಶೋಕರಿಗೆ ಫೋನ್ ಮಾಡಿದೆ ಅಂತ ವಿಡಿಯೋದಲ್ಲಿ ಹೇಳಿದ್ದಾರೆ. ಅದೇ ಅಶೋಕ ಹೇಳ್ತಾನೆ ನನ್ಗೆ ಫೋನ್ ಮಾಡಿಲ್ಲ ಅಂತ. ಈಗ 13 ವರ್ಷ ಹಿಂದೆ ಅಶೋಕನ ಹೋಮ್ ಮಿನಿಸ್ಟ್ರಿನಲ್ಲಿ ಸೌಜನ್ಯ ಕೇಸು ತನಿಖೆ ಆಗಿದ್ದು. ಈಗ ವೀರೇಂದ್ರ ಹೆಗ್ಡೆ ಅವ್ರು ಫೋನ್ ಮಾಡಿಲ್ಲ ಅಂತ ಸುಳ್ಳು ಹೇಳುವಂತ ಅಶೋಕ, ಆಮೇಲೆ ಸಂಬಂಧ ಪಡೆದ ಕೇಸ್ಗೆ ವೀರೇಂದ್ರ ಹೆಗ್ಡೆ ಸೌಜನ್ಯ ಪ್ರಕರಣದಲ್ಲಿ ಹೋಮ್ ಮಿನಿಸ್ಟ್ರಿಗೆ ಯಾಕೆ ಫೋನ್ ಮಾಡಿದ್ರು, ಅವ್ರಿಗೂ ಅದಕ್ಕೆ ಸಂಬಂಧನೇ ಇಲ್ಲ ಅಂದ್ಮೇಲೆ ಆ ಕೇಸಲ್ಲಿ ಅವರು ಫೋನ್ ಮಾಡಿ ತಾಕೀತು ಮಾಡಿ ಏನ್ ಇನ್ಫ್ಲೂಯೆನ್ಸ್ ಮಾಡಿದ್ರ ವೀರೇಂದ್ರ ಹೆಗ್ಡೆ ಅವರು ಗೊತ್ತಿಲ್ಲ. ಈಗ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅಶೋಕ್ ಮೇಲೆ ಸುಪ್ರೀಂ ಕೋರ್ಟ್ಗೆ, ಹೈಕೋರ್ಟ್ಗೆ, ಸಿಬಿಐಗೆ, ಇಡಿಗೆ, ಮಾನ್ಯ ಸಿದ್ದರಾಮಯ್ಯನವ್ರಿಗೆ, SIT ಅವ್ರಿಗೆ ಇವರಿಬ್ಬರ ಮೇಲೆ ತನಿಖೆ ಮಾಡಿ ಸೌಜನ್ಯ ಪ್ರಕರಣದಲ್ಲಿ ಫೋನ್ ಮಾಡಿದ್ದು ನಿಜ ಅಂತ ವೀರೇಂದ್ರ ಹೆಗ್ಡೆ ಅವರು ಹೇಳ್ತಾ ಇದ್ದಾರೆ. ಫೋನ್ ಮಾಡೇ ಇಲ್ಲ ಅಂತ ಅಶೋಕ ಹೇಳ್ತಾ ಇದ್ದಾನೆ. ಷಡ್ಯಂತ್ರ ಇಲ್ಲೇ ಇದೆ. ಸೌಜನ್ಯ ಪ್ರಕರಣ ಮುಚ್ಚೋಗ್ಲಿಕ್ಕೆ ಈ ಸುಳ್ಳು ಹೇಳ್ತಾ ಇರುವಂತ ಮಾಜಿ ಹೋಮ್ ಮಿನಿಸ್ಟರ್, ಅಪೋಸಿಷನ್ ಲೀಡರ್ ಅಶೋಕನೇ ಏನೋ ಗೇಮ್ ಆಡಿದಾನೆ. ಆವತ್ತಿನ ಪೊಲೀಸರನ್ನ ಬಳಸಿ ಈ ಸೌಜನ್ಯ ಪ್ರಕರಣಕ್ಕೆ ಎಳ್ಳು ನೀರು ಬಿಟ್ಟಿದ್ದಾನೆ ಅಂತ ನಮಗೆ ಅನುಮಾನ ಮೂಡ್ತಾ ಇದೆ. ರಿಪಬ್ಲಿಕ್ ಟಿವಿನಲ್ಲಿ ವೀರೇಂದ್ರ ಹೆಗ್ಡೆ ಫೋನೇ ಮಾಡಿಲ್ಲ. ಯಾವ ಮುಖ ಇಟ್ಕೊಂಡು ಸುಳ್ಳು ಹೇಳ್ತೀವಲ್ಲೋ ಅಶೋಕ? ಇಷ್ಟು ಸುಳ್ಳು ಹೇಳೋ ಅಂತ ಬಿಜೆಪಿ ಬಿಜೆಪಿಯವರು ಬೇರೆಯವ್ರ ಮೇಲೆ ಬೆಟ್ಟು ಮಾಡಿ ಬಸವರಾಜ ಬೊಮ್ಮಾಯಿ ಮುಖಾಂತರ ಕೇಳಿಸ್ತಾರೆ ಷಡ್ಯಂತ್ರ ಮಾಡಿರೋರ್ನ ಅರೆಸ್ಟ್ ಮಾಡಿ ಅಂತ. ಅದೇ ಮಾತನ್ನ ಬಸವರಾಜ ಬೊಮ್ಮಾಯಿ ನಾವ್ ಹೇಳ್ತೀವಿ, ಷಡ್ಯಂತ್ರ ಯಾರು ಮಾಡಿದ್ರು ಅಶೋಕನ ಫೋನ್ ಮಾಡಿಲ್ಲ ಅನ್ನಲ್ಲ. ಈಗ ಅಶೋಕನ ಅರೆಸ್ಟ್ ಮಾಡ್ಸೋಣ ಬಸವರಾಜ ಬೊಮ್ಮಾಯಿ ಅವರ. ಷಡ್ಯಂತ್ರ ನಿಮ್ಮ ಅಶೋಕನೇ ಯಾಕೆ ಮಾಡಿರಬಾರ್ದು? ಸೌಜನ್ಯ ಪ್ರಕರಣವನ್ನು ಮುಚ್ಚಾಕ್ಲಿಕ್ಕೆ ಖುದ್ದು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಹೇಳಿದ್ದಾರೆ ನಾನು ಫೋನ್ ಮಾಡಿದ್ದೀನಿ ಅಂತ. ಏನಕ್ಕೆ ಮಾಡಿದ್ರು ವೀರೇಂದ್ರ ಹೆಗ್ಡೆ ಅವರು ಹೇಳಬೇಕು. ಯಾಕೆ ಅಂತಂದ್ರೆ ಸಂಬಂಧ ಪಡೆದ ಕೇಸ್ಗೆ ವೀರೇಂದ್ರ ಹೆಗ್ಡೆ ಅವರು ಹೋಮ್ ಮಿನಿಸ್ಟರ್ ಫೋನ್ ಮಾಡಿ ಇನ್ಫ್ಲೂಯೆನ್ಸೋ ಅಥವಾ ಏನೋ ಕಿವಿ ಮಾತೋ ಹೇಳೋ ಅಂತ ಅವಶ್ಯಕತೆ ವೀರೇಂದ್ರ ಹೆಗ್ಡೆ ಅವರಿಗೆ ಏನಿತ್ತು? ಅದನ್ನ ಫೋನ್ ಮಾಡಿದ್ರು ಕೂಡ ಫೋನ್ ಮಾಡಿಲ್ಲ ಅಂತ ಸಾರ್ವಜನಿಕ ಜೀವನದಲ್ಲಿ ಅಶೋಕ ಹೇಳುವಂತ ಅವಶ್ಯಕತೆ 13 ವರ್ಷಗಳ ನಂತರ ಅಶೋಕನ ಬಾಯಲ್ಲಿ ಬಂದಂತ ಸುಳ್ಳು ಈಗ ರಾಜ್ಯದ ಜನತೆ ಗೊತ್ತಾಗಬೇಕಾಗಿದೆ. ಅಶೋಕ ಜನರ ಮುಂದೆ ಯಾಕೆ ಸುಳ್ಳು ಹೇಳದ? ವೀರೇಂದ್ರ ಹೆಗ್ಡೆ ಫೋನ್ ಮಾಡಿದ್ರು. ವೀರೇಂದ್ರ ಹೆಗ್ಡೆ ಅವರು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಸೌಜನ್ಯ ಪ್ರಕರಣಕ್ಕೂ ವೀರೇಂದ್ರ ಹೆಗ್ಡೆಗೂ ಸಂಬಂಧ ಏನು? ಅವ್ರು ಯಾಕೆ ಅಶೋಕನಿಗೆ ಫೋನ್ ಮಾಡಬೇಕಾಗಿತ್ತು? ಈ ವಿಚಾರ ಕೂಡ ಈಗ SIT ತನಿಖೆ ಮಾಡಬೇಕು. ವೀರೇಂದ್ರ ಹೆಗ್ಡೆ ಅವರು ಫೋನ್ ಮಾಡಿದ್ರು. ರಿಪಬ್ಲಿಕ್ ಟಿವಿನಲ್ಲಿ ಸುಳ್ಳು ಹೇಳ್ತಾ ಇದ್ದಂತ ಸುಳ್ಳು ಹೇಳಿರುವ ಅಶೋಕನನ್ನ ಈಗ SIT ಅವರು ತನಿಖೆ ಮಾಡಲಿಕ್ಕೆ ನಮ್ಮ ಟೀಮು ಕಂಪ್ಲೇಂಟ್ ಕೊಟ್ಟಿದೆ. ದೇರ್ ಇಸ್ ಎ ಕಂಪ್ಲೇಂಟ್ ಆನ್ ಆರ್ ಅಶೋಕ್. ಆ 2 ಕ್ಲಿಪ್ಗಳನ್ನ ಇಟ್ಕೊಂಡು ವೀರೇಂದ್ರ ಹೆಗ್ಡೆ ಅವರ ಹೇಳಿಕೆ, ಅಶೋಕ್ ಅವರ ಹೇಳಿಕೆ, ಇವೆರಡು ಹೇಳಿಕೆಗಳನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ, ಹೈಕೋರ್ಟ್ಗೆ ಇಂಟಿಮೇಷನ್ ಹಾಕಿ, ಪಿಟಿಷನ್ ಹಾಕಿ, ಜೊತೆನಲ್ಲಿ CBI ಗೆ ಹಾಕಿ
ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶ್ವನಾಥ್ ತರ ನಾವು ಕಂಪ್ಲೇಂಟ್ ಕೊಟ್ರೆ ಏನೋ ಹೆಬ್ಬಾಳದ MLA ಮಿನಿಸ್ಟ್ರು ಸುರೇಶ್ ಅವ್ರ ಸಂಬಂಧಿ ಅಂತ ಕೈ ಬಿಡ್ದೀರಾ ಈಗ ನೇರವಾಗಿ ಹೆಗಡೆ ಅವರು ಸೌಜನ್ಯ ಪ್ರಕರಣದಲ್ಲಿ ಒಬ್ಬ ಹೋಮ್ ಮಿನಿಸ್ಟರ್ಗೆ ಯಾಕೆ ಫೋನ್ ಮಾಡಬೇಕಾಗಿತ್ತು? ಸಂಬಂಧ ಪಡೆದ ಕೇಸಲ್ಲಿ ಹೋಮ್ ಮಿನಿಸ್ಟರ್ಗೆ ಡಾಕ್ಟರ್ ವೀರೇಂದ್ರ ಹೆಗಡೆ ಯಾಕೆ ಫೋನ್ ಮಾಡಿದ್ರು? ಈಗ ಅದನ್ನ 13 ವರ್ಷಗಳ ನಂತರ ರಿಪಬ್ಲಿಕ್ ಟಿವಿನಲ್ಲಿ ಅಶೋಕ ಯಾಕೆ ಸುಳ್ಳು ಹೇಳ್ದ? ಈಗ ಫೋನ್ ಮಾಡಿದೆ ಅಂತ ವೀರೇಂದ್ರ ಹೆಗಡೆ ಅವರು ಒಪ್ಕೊಂಡವ್ರೆ. ಯಾಕೆ ಮಾಡಿದ್ರು? ಸಂಬಂಧ ಪಡೆದ ಕೇಸಲ್ಲಿ ಯಾಕೆ ಮಾಡಿದ್ರು? SIT ತನಿಖೆ ಮಾಡ್ಲಿ. ಮಾಡಿಲ್ಲ ಅಂತ ಸುಳ್ಳು ಹೇಳ್ತಾ ಇರುವಂತ ಅಶೋಕನ್ನ ಸೌಜನ್ಯ ಪ್ರಕರಣವನ್ನ ಹಳ್ಳ ಹಿಡಿಸಿದ್ದು ಇದೇ ಅಶೋಕ ಮತ್ತೆ ಇದೇ ಪೊಲೀಸರು ಅಂತ ನಮಗೆ ಅನುಮಾನ ಬಂದಿದೆ. ಹಾಗಾಗಿ ಸಿದ್ದರಾಮಯ್ಯನವ್ರಿಗೆ ವಿ ಹ್ಯಾವ್ ಫೈಲ್ಡ್ ಎ ಕಂಪ್ಲೇಂಟ್ ಟು CM ಟು ಡೈರೆಕ್ಟ್ SIT ಟು ಇನ್ವೆಸ್ಟಿಗೇಟ್. ಅಶೋಕನಿಗೆ ನೋಟಿಸ್ ಕೊಟ್ಟು ಕರೆದು ಈ ಸೌಜನ್ಯ ಪ್ರಕರಣದಲ್ಲಿ ಆಗಿರುವ ಲೋಪಗಳನ್ನ ಸರ್ಕಾರ ಕಂಡುಹಿಡಿದು ಅದೇ ಕೇಸಲ್ಲಿ ಫ್ರೆಶ್ ಇನ್ವೆಸ್ಟಿಗೇಷನ್ ನ ಸೌಜನ್ಯ ಪ್ರಕರಣದಲ್ಲಿ ಮಾಡಬೇಕು ಅಂತ ವಿ ಹ್ಯಾವ್ ಆಲ್ರೆಡಿ ಫೈಲ್ಡ್ ಎ ಕಂಪ್ಲೇಂಟ್ ಟು SIT, CM, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಹೈಕೋರ್ಟ್ ಆಫ್ ಕರ್ನಾಟಕ, CBI, ED ಅಂಡ್ ಕಾಪಿ ಹ್ಯಾಸ್ ಬಿನ್ ಸರ್ವ್ ಟು SIT. ಓಕೆ, ಈಗ ನಿಮ್ಗೆ ಅನ್ಸಿರ್ಬೋದಲ್ಲ NIA ಅವರು ಯಾಕೆ ತನಿಖೆ ತಗೊಳಲ್ಲ ಅಂತಂದ್ರು ಅಂತ. ಯಾಕಂದ್ರೆ NIA ಅವರು ನೋಡ್ತಾ ಇದ್ದಾರೆ SITಗೆ ಎಷ್ಟು ಕಾಟ ಕೊಡ್ತಾ ಇದ್ದಾರೆ. ಒಂದು ಕಡೆ ಷಡ್ಯಂತ್ರ ಅಂತ ಹೇಳುವಂತ ಬಿಜೆಪಿಗರು, ಒಂದು ಕಡೆ ಕಾಂಗ್ರೆಸ್ ಅವರು, ಒಂದು ಕಡೆ ನಮ್ಮಂತ ಹೋರಾಟಗಾರರು, ವಿಸಿಲ್ ಬ್ಲೋವರ್ಸ್ ಎಲ್ಲರೂ ಸೇರ್ಕೊಂಡು SITಗೆ ಸತ್ಯದ ದಾರಿಲಿ ಹೋಗ್ಬೇಕು ಅನ್ನೋದು ನಮ್ಮ ಆಸೆ, ಷಡ್ಯಂತ್ರ ದಾರಿಲಿ ಹೋಗ್ಬೇಕು ಅನ್ನೋದು ವಿರೋಧಿಗಳ ಆಸೆ. ಸರ್ಕಾರಕ್ಕೆ ಯಾವ ಕಡೆನ ಒಂದ್ ಕಡೆ ಹೋಗ್ಲಿ ಗುರು, ಇದು ಮುಗಿದ್ರೆ ಸಾಕು ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ. ಬಟ್ ನಮಗೆಲ್ಲ ಸಿಗಬೇಕಾಗಿರೋದು ಒಂದು ನ್ಯಾಯ ಅಂತ ಹೇಳುತ್ತಾ ಈ ಒಂದು ಧರ್ಮಸ್ಥಳದ ಹತ್ಯಾಕಾಂಡಕ್ಕೆ ಒಂದು ಬ್ಯೂಟಿಫುಲ್ ಟರ್ನಿಂಗ್ ಪಾಯಿಂಟ್ ಸಿಗುವಂತ ಸಮಯ ಬರ್ತಾ ಇದೆ. ಒಂದಂತೂ ನಿಜ, ಊಪರ್ ವಾಲೆ ಕಾ ಆಶೀರ್ವಾದ ಮೇರೆ ಊಪರ್ ಹಮೇಶಾ ಇರುತ್ತೆ. ನನ್ನ ಮೇಲೆ ಮೇಲಿರೋನ ಆಶೀರ್ವಾದ ಸದಾ ಇದ್ದೇ ಇರ್ತದೆ. ಕಣ ಕಣದಲ್ಲೂ ಕರ್ನಾಟಕ. ನನಗೆ ಕರ್ನಾಟಕ ಅಂತಂದ್ರೆ ನಮ್ಮ ಜನನೇ ನನಗೆ ನಪ್ಕ ಬರೋದು. ಈ ಕೇಸಲ್ಲಿ ನ್ಯಾಯ ಯಾಕೆ ಬೇಕು ಅಂತ ವಿಠಲ್ ಗೌಡ್ರಿಗೆ ನಾನು ಫೋನಲ್ಲಿ ಬೆಳಗ್ಗೆ ನಾನು ಫೋನಲ್ಲಿ ವಿಠಲ್ ಗೌಡ್ರ ಹತ್ರ ಮಾತಾಡಿದೆ. ವಿಠಲ್ ಗೌಡ್ರಿಗೆ ಕೇಳಿದೆ, ರೀ ಸೌಜನ್ಯ ತೀರೋದ್ಲು, ಯಾಕೆ ಇಷ್ಟೊಂದೆಲ್ಲ ಹೋರಾಟ ಮಾಡ್ತಾ ಇದ್ದೀರಿ ಅಂತಂದ್ರೆ ವಿಠಲ್ ಗೌಡ್ರು ಹೇಳಿದ್ ಒಂದೇನೆ, ನಾನು ಜೈಲ್ಗೆ ಹೋದ್ರೂ ಪರವಾಗಿಲ್ಲ, ಸತ್ತೋದ್ರೂ ಪರವಾಗಿಲ್ಲ, ನಮ್ಮ ಸೌಜನ್ಯ ವಾಪಸ್ ಬರಲ್ಲ, ಅದೆಲ್ಲ ನಮಗೆ ಗೊತ್ತಿದೆ. ನಮ್ಮ ಮನೆ ಅರ್ಧಂಬರ್ಧ ಮಾಡಿ ನಿಲ್ಸಿದ್ದೀವಿ. ನಮ್ಮ ಹತ್ರ 3-4 ಹೋಟ್ಲ್ಗಳಿತ್ತು, ಜೀವನ ಮಾಡ್ತಾ ಇದ್ರಿ. ಅದನ್ನೆಲ್ಲ ಸೌಜನ್ಯ ಪ್ರಕರಣ ಆದ್ಮೇಲೆ ಎಲ್ಲ ಬಂದ್ ಮಾಡಿಸಿದ್ರು. ನಮ್ಮ ಹತ್ರ ವ್ಯಾಪಾರ ಇಲ್ಲ, ವಹಿವಾಟಿಲ್ಲ. ಯಾರೋ ಭಗವಂತ ನಮ್ಮನ್ನ ಇಂದುವರೆಗೂ ಬದುಕಿಸಿದಾನೆ. ನಾವು ಬದುಕಿರೋದು ಒಂದೇ ಒಂದು ಕಾರಣಕ್ಕೆ, ನಮ್ಮ ಮಗಳನ್ನ ನಾವು ಕಳ್ಕೊಂಡ್ವಿ. ಮುಂದೆ ಯಾವ ಹೆಣ್ಣು ಮಗಳು ಕೂಡ ಧರ್ಮಸ್ಥಳದ ಪ್ರಾಣ ಕಳ್ಕೋಬಾರ್ದು, ಮಾನ ಕಳ್ಕೊಬಾರ್ದು, ಕಾಣೆ ಆಗ್ಬಾರ್ದು, ಅವ್ರ ಮನೆಯವರು ನಮ್ಮ ತರ ನೋಯ್ಬಾರ್ದು ಅಂತ ಒಂದೇ ಒಂದು ವಿಚಾರಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ. ಇಟ್ಸ್ ವಾಟ್ ಎ ಬ್ಯೂಟಿಫುಲ್ ಸ್ಟೇಟ್ಮೆಂಟ್. ಬಿಲೀವ್ ಇಟ್ ಆರ್ ನಾಟ್, ಇವತ್ತೋ ನೆನ್ನೆನೋ ಗೊತ್ತಿಲ್ಲ, ವಿಠಲ್ ಗೌಡ್ರ ಬರ್ಡೇ. ನಿಮ್ಮ ಬರ್ಡೇಗೆ 6 ಕೋಟಿ ಕನ್ನಡದ ಮನಗಳು ಪ್ರಾರ್ಥನೆ ಮಾಡ್ತವೆ. ನಾವು ನಿಮ್ಗೆ ಬಂದು ಹೂ ಕೊಚ್ಚ ಕೊಡಕ್ಕಾಗಲ್ಲ, ಹಾರ ಹಾಕಕ್ಕಾಗಲ್ಲ, ಟೋಪಿ ಇಡಕ್ಕಾಗಲ್ಲ. ಆದ್ರೆ ನಿಮ್ ಮನೇಲಿ ಒಂದು ಜೀವ ಹೋಗಿದೆ. ಅದೇ ರೀತಿ 100 ಜೀವ ಧರ್ಮಸ್ಥಳದಲ್ಲಿ ಹೋಗಿದೆ. ಒಂದು ವ್ಯವಸ್ಥೆನಲ್ಲಿ ಒಂದು ದೊಡ್ಡ ಶಕ್ತಿಯುತವಾದಂತ ವ್ಯಕ್ತಿಗಳು ತಮಗಿಷ್ಟ ಬಂದಂಗೆ ವ್ಯವಸ್ಥೆಯನ್ನ ಬಳಸ್ತಾ ಇದ್ದಾರೆ. ಆದ್ರೂ ಕೂಡ ನಮ್ಗೆಲ್ಲರಿಗೂ ಒಂದು ನಂಬಿಕೆ ಇದೆ, ಮೇಲಿರೋ ನಮ್ ಜೊತೆ ಇದ್ದಾನೆ, ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ. ಆ ನಿಟ್ಟಿನಲ್ಲಿ ನಾವೆಲ್ಲರಿಗೂ ಹೇಳೋದೇನು ಅಂತಂದ್ರೆ, ಈ ಒಂದು ಕೇಸು ಒಂದು ಟರ್ನಿಂಗ್ ಪಾಯಿಂಟ್ ತಗೊಳ್ತಾ ಇದೆ. ಪಾಸಿಬಲಿ ಎ ಡೇ ಆರ್ ಟು ಒಂದು ಹೊಸ ವಿಚಾರ ಈ ಒಂದು ತನಿಖೆಗೆ ಶಕ್ತಿಯನ್ನ ತುಂಬುತ್ತೆ. NIA ಅವರು ನಾವು ತನಿಖೆ ಮಾಡಲ್ಲ ಅಂತ ಇದ್ದಾರೆ. SIT ಅವರು ಸತ್ಯವನ್ನ ಹುಡುಕಲೇಬೇಕು ಅಂತ ನಾವು ಕೂತ್ಕೊಂಡಿದ್ದೀವಿ. ಏನೋ ಬಂಗ್ಲೆಗುಡ್ಡ ಸೀಸ್ ಆಗಿದೆ, ಮುಂದೆ ಸತ್ಯ ಗೊತ್ತಾಗುತ್ತೆ. ಇಡೀ ಈ ಹತ್ಯಾಕಾಂಡಕ್ಕೆ ಕೀ ಅನ್ನೋದೇ ಬಂಗ್ಲೆಗುಡ್ಡದಲ್ಲಿ ಉತ್ತರ ಇದೆ ಅಂತ ಹೇಳ್ತಾ ಈ ಲೈವ್ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಬಸವರಾಜ ಬೊಮ್ಮಾಯಿ ಅವರೇ, ಷಡ್ಯಂತ್ರ ಅಶೋಕ್ ಮಾಡದ್ನ ದಯಮಾಡಿ ನಿಮ್ಮ ಕೊಲಿಗನ್ನ ಕೇಳಿ. ರಿಪಬ್ಲಿಕ್ ಟಿವಿಲಿ ಸುಳ್ಳು ಬಗಳಿದ ಅಶೋಕ ನಿಜ ಹೇಳದ್ನ, ಅಥವಾ ನಾನೇ ಸಂಬಂಧಪಡದ ಕೇಸ್ಗೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಅಂದಿನ ಹೋಮ್ ಮಿನಿಸ್ಟರ್ ಅಶೋಕ್ ಅವ್ರು ಫೋನ್ ಮಾಡಿ ಅವ್ರು ಸುಳ್ಳು ಹೇಳಿದ್ರ ಅಥವಾ ಅವ್ರು ನಿಜ ಹೇಳಿದ್ರ? ಅಶೋಕ ಸುಳ್ಳು ಹೇಳದ್ನ, ಅಶೋಕ ನಿಜ ಹೇಳದ್ನ? ಇಬ್ಬರಿಗೂ ಈ ಕೇಸಲ್ಲಿ ಏನ್ ಲಾಭ ಇದೆ? ಯಾರು ದಿಕ್ ತಪ್ಪಿಸ್ತಾ ಇದ್ದಾರೆ? SIT ನಿರ್ಧಾರ ಮಾಡುತ್ತೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಒಂದಂತೂ ನಿಜ, ಕಣ ಕಣದಲ್ಲೂ ಕನ್ನಡ, ಕಣ ಕಣದಲ್ಲೂ ಕನ್ನಡ. ಒಂದಂತೂ ನಿಜ, ಎಲ್ಲಿಗೆ ಬಂತು, ಯಾರಿಗೆ ಬಂತು ಸ್ವಾತಂತ್ರ್ಯ? 47ರ ಸ್ವಾತಂತ್ರ್ಯ ಅಂತಂದ್ರೆ
ಖಂಡಿತವಾಗಿ ಸತ್ಯ ಕೇಳೋರ ಮನೆ ಬಾಗಿಲಿಗೆ ಸ್ವಾತಂತ್ರ್ಯ ಬಂದಿದೆ ಅಂತ ಹೇಳುತ್ತಾ ಸತ್ಯವಾಗಿ ಬದುಕೋಣ, ಸತ್ಯವಾಗಿ ಮಾತಾಡೋಣ, ಸಾಧ್ಯವಾದಷ್ಟು ಸಾರ್ವಜನಿಕ ಹಿತಾಸಕ್ತಿಲಿ ಕೆಲಸ ಮಾಡೋಣ. ವ್ಯವಸ್ಥೆ ನಮಗೋಸ್ಕರ ಇರೋದು. ಇದರಲ್ಲಿ ಒಂದಷ್ಟು ಜನ ಡಕಾಯಿತರು, ಕಳ್ಳರು ಎಲ್ಲರೂ ಇದ್ದಾರೆ. ಆದ್ರೂ ಕೂಡ ಸತ್ಯ ಅನ್ನೋದಕ್ಕೆ ಬಣ್ಣ ಹೊಡಿಯಕ್ಕಾಗಲ್ಲ. ಯಾರೇ ಮುಖೋಡ ಹಾಕೊಂಡಿದ್ರು ಕಳಿಸ್ತೀವಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೋಟಿ ಕೋಟಿ ನಮನಗಳು. ಓಕೆ, ಕೋಟಿ ಕೋಟಿ ನಮನಗಳು. ಕಣ ಕಣದಲ್ಲೂ ಕನ್ನಡ. ಥ್ಯಾಂಕ್ ಯು.